ಗೈಸ್ ಇವತ್ತು ನಮ್ಮ ಚಿನ್ನಿ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ರೋಸ್ಟ್ ಆಗ್ತಾನೆ ಇವತ್ತು. ಇವಾಗ ಫೈನಲಿ GT 650 ಓಡಿಸ್ತಾ ಇರೋದು. ಲುಕ್ ಅಂತೂ ಅಲ್ಟಿಮೇಟ್ ಆಗಿದೆ ಗುರು. ಗೈಸ್ ಇಲ್ಲಿ ಟ್ರಿಪ್ ಪ್ಲಾನ್ ಮಾಡಕ್ ಬಂದಿರೋದು. ಒಬ್ಬ ಕಾಲಲ್ಲಿ ಮಾತಾಡ್ತಾನೆ, ಒಬ್ಬ ಸುಮ್ನೆ ಅವನೇ ಇವ್ನು ರೀಲ್ಸ್ ನೋಡ್ತಾನೆ. ತಾನ ಶೂರ ಕರ್ಣ ಪ್ರೇಮ್ಗೆ ಜಯಣ್ಣ. ಗೈಸ್ ವಾಟ್ಸಪ್ ಗ್ರೂಪ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಚಾಟ್ ಮಾಡ್ಬಿಟ್ಟು ಎಕ್ಸ್ಟ್ರೀಮ್ ಲೆವೆಲ್ ಸ್ಟಿಕ್ಕರ್, ಎಕ್ಸ್ಟ್ರೀಮ್ ಲೆವೆಲ್ ಫೋಟೋಸ್ಗಳನ್ನೆಲ್ಲ ಕಳಿಸಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ನಾನು 2 ದಿನದಿಂದ ವೆಲ್ಕಮಿಂಗ್ ಕೊಟ್ಟಿಲ್ಲ, ಆಮೇಲೆ ರಿಯಲೈಸ್ ಆಯ್ತು. ಸೊ ವೆಲ್ಕಮಿಂಗು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಕೊಟ್ಟಿದ್ದೀನಲ್ಲ ಮುಂಚೆನೆ ಅಂತ ಅನ್ಕೊಂಡು ಕಂಟಿನ್ಯೂ ಮಾಡ್ಬಿಡ್ತೀನಿ. ಅದಕ್ಕೋಸ್ಕರ ವೆಲ್ಕಮಿಂಗ್ಗೆ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಇನ್ಮೇಲೆ ಡಿಸೈಡ್ ಆಗಿದ್ದೀನಿ, ಎದ್ದಿದ್ದಷ್ಟೇ ಫಸ್ಟ್ ವೆಲ್ಕಮಿಂಗ್ ಕೊಟ್ಬೋಣ, ಅಥವಾ ಒಂದೇನಾದ್ರು ಮಾತಾಡಿದಾಗ ನೆಕ್ಸ್ಟ್ ಸೆಕೆಂಡೇ ವೆಲ್ಕಮಿಂಗ್ ಕೊಟ್ಬೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವಾಗ ಫೈನಲಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಇವಾಗ ಟೈಮ್ ಎಷ್ಟು ಗೊತ್ತಾ? 12 ಗಂಟೆ. 12 ಗಂಟೆಗೆ ಇವಾಗ ನಾವು ತಿಂಡಿ ಮಾಡ್ತಿರೋದು. ಏನಮ್ಮ ಅಯ್ಯೋ 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 11 ಗಂಟೆ 10:30 ಇಲ್ಲಿ ಇದ್ದಿದ್ ಕನ್ಸನ್ನು ವಿಡಿಯೋ ಆನ್ ಮಾಡಿ 12 ಗಂಟೆಗೆ ಬಂದ್ಬಿಡ್ತಲ್ಲ ಕನ್ಸನ್ನು. ನಾನು ಬೆಳಗ್ಗೆ ಇವಾಗ ನಾನು ನಮ್ಮ ಫ್ರೆಂಡ್ಸ್ ಹತ್ರಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಬೆಳಗ್ಗೆ ಎದ್ದು ನೀಟಾಗಿ ವ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಆಮೇಲೆ ಅದ್ರದ್ದು ಏನೇನೈತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಓಡ್ಬೇಕಂತ ಇದ್ದು ನಾನು ಆ ಒಂದು ಬ್ಯುಸಿಲಿದ್ದೆ. ನಾವಮ್ಮ ಬಂದು ಕೊಡ್ಬೇಕಿತ್ತು, ಕೊಟ್ಟಿಲ್ಲ, ಏನ್ ಮಾಡಕ್ಕಾಯ್ತದೆ. ಅದ್ರಲ್ಲಿ ಬೇರೆ ಕಾಫಿ ಕೊಡ್ತೀನಲ್ಲ ಅದಕ್ಕೆ. ಚಲೋ ಗೈಸ್, ತಿಂಡಿ ಮಾಡಿಬಿಟ್ಟು ಇವಾಗ ಹೊರಡ್ಬೇಕು ನಾವು. ಆ್ಯಸ್ ಪ್ಲಾನಿಂಗ್ ಪ್ರೊಸೆಸಿಂಗ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗ್ಬೇಕು ಅಂತ ಇರೋದು. ಅದ್ರ ಡೀಪ್ ಡಿಸ್ಕಷನ್ಗೆ ಹೋಗ್ಬೇಕು ಇವಾಗ. ಇವಾಗ ನಮ್ಮಮ್ಮ ನನಗೆ ಚಿತ್ರಾನ್ನ ಕೊಟ್ಟವ್ರೆ, ಚಿತ್ರಾನ್ನ ತಿನ್ನಬೇಕು, ಜೊತೆಗೆ ಮನೇಲೇ ಮಾಡಿರೋ ಮೊಸರು, ಆ ಮೊಸರು ಹಾಕೊಂಡು ತಿಂತಾ ಇದ್ದೀನಿ ಇವಾಗ. ನಮ್ಮ ಮನೇಲಿ ಚಿತ್ರಾನ್ನ. ಹೇಳೋದು ಇನ್ನೊಂದ್ಸಲಿ, ಅದು ನಿಂಗೆ ಗೊತ್ತಿಲ್ಲ, ಇನ್ನೊಂದ್ಸಲ ಹೇಳು. ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ. ಆಯ್ತು ಇನ್ನೊಂದ್ಸಲ ಹೇಳು. ಅಯ್ಯೋ ಈಗ ಮರ್ತೋದೆ ಅಂತ ಹೇಳು. ನಾ ಹೇಳು. ನಾನು ಯಾಕೆ ಮರಿಯನೆ ಹೇಳು ಮತ್ತೆ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಎತ್ತಿಕೊಳ್ಳಲೋದರದಕ್ಕೆ ಕೋಪ ಬರುವುದು, ಕೋಪ ಬಂದು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು, ಕಿರುಚಿಕೊಂಡು ತನ್ನ ಮೈಯ ಪರಚಿಕೊಳ್ಳುವುದು. ಚೆನ್ನಾಗೈತೆ, ಕೇಳಿದ್ದೀನಿ ಇದನ್ನ ನಾನು. ಮಾಮ್ ಬಾಯ್ ಬಾಯ್ ಗೋಯಿಂಗ್. ನೀನು ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಗೈಸ್ ಫೈನಲಿ ಹೊರಟಿದ್ದೀನಿ. 2 ಹೆಲ್ಮೆಟ್ ತಗೊಂಡು, ಬಿಕಾಸ್ ಎಮರ್ಜೆನ್ಸಿ ಬೇಕಾಯ್ತೈತೆ, ನಾವೆಲ್ಲರೂ ಹೊರಗಡೆ ಪ್ಲಾನ್ ಮಾಡಿದ್ರೆ ಏನಿಗೆ ಬೇಕು ಅಂದ್ಬಿಟ್ಟು 2 ಹೆಲ್ಮೆಟ್ ತಗೊಂಡು ಈಗ ಹೋಗ್ತಾರೆ. ಚಲೋ, ನಾವೆಲ್ಲರೂ ಎಲ್ಲಿ ಭೇಟಿ ಆಗ್ತಾ ಇದೀವಿ ಅಂದ್ರೆ ನಮ್ಮ ಚಿನ್ನಿ ಮನೇಲಿ ಭೇಟಿ ಆಗ್ತಾ ಇರೋದು. ಇವತ್ತು ಚಿನ್ನಿ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ರೋಸ್ಟ್ ಆಗ್ತಾನೆ ಅನ್ಕೊಳ್ಳಿ. ಬಿಕಾಸ್ ಬೆಳಗ್ಗೆನೆ ಒಂದು ವಾಟ್ಸಪ್ ಗ್ರೂಪ್ ಕಾನ್ವರ್ಸೇಷನಲ್ಲಿ ಸಾಕಾದಾಗ ರೋಸ್ಟ್ಗೆ ಇಳಿದ್ಬಿಟ್ಟಿದ್ದೀವಿ. ಅಲ್ಲಿ ನೋಡಪ್ಪ G3 ಅದು ಗಾಡಿ ತಗೊಂಡು ನಮ್ಮ ಪ್ರೇಮ್ ನಿಂತಿರೋದು. ನಮ್ಮ ಪ್ರೇಮ್ ಅದೇ ಚಿಕ್ಕ ಮಗು ಅಂತಿರ್ತೀನಲ್ಲ ಅವನು. ಚಲೋ ಗೈಸ್, ಇವತ್ತು ಆಲ್ಮೋಸ್ಟ್ ನಮ್ಮ ಚಿನ್ನಿ ಹೆವಿ ರೋಸ್ಟ್ ಆಗ್ಬೋದು ನನ್ನ ಪ್ರಕಾರ ಈ ಬ್ಲಾಗಲ್ಲಿ. ಅಂದರೆ ಈ ಬ್ಲಾಗಲ್ಲಿ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಬಟ್ ರೋಸ್ಟಿಂಗ್ ಸೀನ್ ಜಾಸ್ತಿ ಇರ್ಬೋದು ಅಂದ್ಕೊಂಡಿದ್ದೀನಿ. ಚಲೋ ಹೋಗುವ ಗೈಸ್. ಈ ಗಾಡಿ ನೋಡಿ, ಇದು ಪ್ರೇಮ್, ಈ ಗಾಡಿ ಹೆಸರೇನು ಮರ್ತೋದೆ? GT 650 ಗೈಸ್. ಲುಕ್ ನೋಡಿ ಏನು ಕ್ರೇಜಿ ಆಗಿದೆ. ಬಾ ಪ್ರೇಮ್, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಬಾ ಪ್ರೇಮ್ ತೆಗಿಯೋದ್ರಲ್ಲಿ. ನಮ್ಮದು ಕವರ್ ಗಿವರ್ ಹಾಕಿ ಲಾಕ್ ಹಾಕಿರ್ತೀವಲ್ಲ ಅದಕ್ಕೆ. ಗೈಸ್ ನಮ್ಮ ಎಕ್ಸ್ಪಲ್ಸು, ಈ ಎಕ್ಸ್ಪಲ್ಸ್ ನಮ್ಮ ಪ್ರೇಮ್ ಓಡಿಸ್ತಾನೆ. ನಾನು ಫಸ್ಟ್ ಟೈಮ್ ಇವಾಗ GT ಪ್ರೇಮ್. ಏನ್ ಪ್ರೇಮ್ ನನಗೆ ಕೊಡಲ್ಲ ಪ್ರೇಮ್ ನೀನು? ಏಯ್ ಪ್ರೇಮ್ ಒಂದ್ಸಲಿ ಪ್ರೇಮ್, ಅದು ಓಡ್ಸಕ್ಕೆ ಎಷ್ಟು ಚಂದ ಇದೆ ಗೊತ್ತಾ, ಹೆಂಗೈತೆ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಿಲ್ಲ, ಅದಕ್ಕೆ ಒಂದ್ಸಲಿ ಇವತ್ತು ಓಡ್ಸೋಣ ಅಂತ GT 650 ಓಡಿಸ್ತಾ ಇರೋದು. ಗೈಸ್ ನೋಡಿ, ನನಗೆ ಈ ಥರ ಗಾಡಿಗಳೆಲ್ಲ ಓಡ್ಸೋಕ್ಕೆ ತಗೊಳ್ಳೋಕ್ಕೆ ತುಂಬ ಇಷ್ಟ. ಬಟ್ ಏನಂದರೆ ನಮ್ಮಲ್ಲಿ ಪಾರ್ಕಿಂಗ್ ಸಮಸ್ಯೆ ಇರೋದ್ರಿಂದ ನಾನು ಈ ಥರ ಗಾಡಿ ಎಲ್ಲ ತೊಗೊಳಕ್ಕಾಗಲ್ಲ. ಅಂಟಿಲ್ ನಾವು ಮನೆ ಖಾಲಿ ಮಾಡೋವರೆಗೂ ಈ ಥರ ಗಾಡಿನೇ ತೊಗೊಳಕ್ಕಾಗಲ್ಲ. ಇವಾಗ ಫೈನಲಿ GT 650 ಓಡಿಸ್ತಾ ಇರೋದು. ಲುಕ್ ಅಂತೂ ಅಲ್ಟಿಮೇಟ್ ಆಗಿದೆ ಗುರು. ನೋಡಿ ಹೆಂಗೈತೆ, ಸಾಕಾಗೈತೆ. ಸ್ಪೀಡ್ ಜಾಸ್ತಿನಾ? ಓ ಅಮ್ಮೆ ತಪ್ಪ ಇದ್ದಂಗೆ ಐತಲ್ಲ ಗುರು, ಹೆವಿ ಭಾರ ಉಂಟು. ಚಲೋ ಓಡಿಸುವ ಇವಾಗ. ಗಡ್ಡೆ ಹೆಂಗೆ? ನೋ ಕಮೆಂಟ್ಸ್. ಆಫ್ಟರ್ ಲಾಂಗ್ ಟೈಮ್ ನೋ ಸಿ. ಎಸ್ ಪ್ರೇಮ್ ತೆಗಿ ಪ್ರೇಮ್.
ಏನ್ ಮಗು ನೀನು? ಓ ಶಿಷ್ಯ, ಈ ಗಾಡಿ ನೆಕ್ಸ್ಟ್ ಲೆವೆಲ್ಲು. ಆದ್ರೆ ಇದನ್ನ ಓಡಿಸ್ಬೇಕಾದ್ರೆ ಅಂದ್ರೆ ಈಗ ನಾವು ಸ್ಟ್ರೈಟ್ ಇಟ್ಕೊಂಡು ಓಡಿಸಿ ಅಭ್ಯಾಸ ಇರುತ್ತಲ್ಲ, ಹಿಂಗ್ ಬಕ್ಕೊಂಡ್ ಅಭ್ಯಾಸ ಓಡಿಸಾದ್ಮೇಲೆ ಬೆನ್ನೋ ಬರುತ್ತೆ, ಕೈ ನೋವು ಬರುತ್ತೆ, ಈ ಕಾಲ್ ನೋವು ಬರುತ್ತೆ. ಗಾಡಿ ಓಡ್ಸಕ್ ಬರಲ್ಲ ಅಂತ ಹೇಳು. ಏ ಮಗ, ಒಂದ್ ನಿಮಿಷ ಸಮಾಧಾನ, ಚಿಕ್ಕ ಮಕ್ಳು ಹತ್ರಲ್ಲ ಆತರ ಬಿಡಿ. ಚಿಕ್ಕ ಮಕ್ಳು ಹಿಂಗ್ ಮಾತಾಡೋದು. ನಾವು ಸ್ಟ್ರೈಟ್ ಹಿಂಗ್ ಇಟ್ಕೊಂಡು ಓಡಿಸಿ ಅಭ್ಯಾಸ ಆಗ್ಬಿಟ್ಟು ಈ ಗಾಡಿ ಫಸ್ಟ್ ಟೈಮ್ ಓಡಿಸ್ಬೇಕಾದ್ರೆ ನೋವುಗಳು ಆಯ್ತವೆ ಒಂದ್ ಸ್ವಲ್ಪ. ಫಸ್ಟ್ ಟೈಮ್ ಹೋಯ್ತಾ ನೀನ್ ಇದನ್ನ ನೋಡಕ್ಕೆ ಮುಂಚೆನೆ ಓಡಿಸಿದೀನಿ. ಹೋಗ ಮಗ, ಆಯ್ತು. ಇದು ಯಾವಾಗ ರಿಲೀಸ್ ಗೀಲೀಸ್ ಎಲ್ಲ ಹೇಳಲ್ಲ, ಅದು ಓಪನ್ ಆಗಿದ ತಕ್ಷಣ ಓಡಿಸಿದೀನಿ. ಬಾ ಮಗ, ಯಾವಾಗ ಲಾಂಚ್ ಆಯ್ತು ಅಂತ ಹೇಳ್ಬಿಟ್ಟು. ಲಾಂಚ್ ಯಾವಾಗಲೂ ಆಗಿರುತ್ತೆ ಮಗ. ಗೈಸ್, ಇವತ್ತು ನಮ್ಮ ಚಿನ್ನಿ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ರೋಸ್ಟ್ ಆಗ್ತಾನೆ ಇವತ್ತು. ಆಗ್ಲೇ ಒಂದ್ ರೌಂಡ್ ವಾಟ್ಸಪ್ ಗ್ರೂಪ್ ಅಲ್ಲಿ ನಡೆದೈತೆ. ಇವಾಗ ಹೋಗಿ ಅಷ್ಟೇ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ಬಾ ಮೇಲೆ ಬಾಣ. ಸ್ಲಿಪ್ಪರ್ ಇದನ್ನೋ ಇಲ್ವೋ ಮನೇಲಿ ಎಲ್ಲಿ ವಾಶ್ರೂಮ್ ಅಲ್ಲಿ ಇದ್ಯಾ? ಸೀರೆ ಕಟ್ತಾ ಇರ್ಬೇಕು. ಒಂದ್ ಸ್ವಲ್ಪ ಹೆಣ್ಮಗು ಲೇಟ್ ಅಲ್ಲ ರೆಡಿ ಆಗೋದು, ಅದಕ್ಕೆ. 2000 years later. ಏನೋ ಮಾಡ್ತಿದ್ದೆ ನೋಡು, ಮುಗು ಪೌಡ್ರ್ ಹಾಕಿ ಎಲ್ಲಿಗೋ ಹೋಯ್ತು ಅನ್ಗು. ನಾನೇನು ಮಾಡಲ್ಲ, ಬಾ ಇಲ್ಲೇ ಕಲರ್ ಡಿಫ್ರೆನ್ಸ್ ತೋರಿಸ್ಬಿಡ್ತೀನಿ. ಇವಾಗ ಮುಖ ತೊಳ್ಕೊಂಡ್ಬಿಡಪ್ಪ. ಇದಕ್ಕೂ ಏನ್ ಡಿಫ್ರೆನ್ಸ್? ಇರಾ ಎಷ್ಟನೇ ಲೇಯರ್ ಇದು? ಎಷ್ಟನೇ ಲೇಯರು? ಮುಖ ತೊಳ್ಕೊಂಡ್ಬಂದಿಲ್ಲ. ಹೋಗಿ ಇನ್ನೊಂದ್ಸಲಿ ತೊಡಿ ನೋಡಕ್ಕಾಯ್ತಲ್ಲ. ಇನ್ನೊಂದ್ಸಲಿ ತೊಳೆಯೋಗ ನೋಡಕ್ಕಾಯ್ತಲ್ಲ. ಪ್ರೇಮ್ ಹೆಂಗೈತ್ ಪ್ರೇಮ್ ನನ್ನ ಲುಕ್? ಚೆನ್ನಾಗಿಲ್ಲ. ಹರ್ಟ್ ಏನಿಲ್ಲ. ಅಲ್ಲ ಮಿನಿ ಬ್ಲಾಗ್ ಅಲ್ಲಿ 1000 ಜನ ಸೆಟ್ ಆಗಲ್ಲ ಅಂತ ಹಾಕೋರೆ. ನೀವ್ ಹೇಳೋದು ಕಾಮನ್ ಅದು. ಬೇಜಾರಾಯ್ತಾ ಕೇಳ್ದೆ? ಇಲ್ಲ ಎಷ್ಟು ಜನ ಅಂದ್ರೂ ಮಾಡ್ಕೊ, ಏನ್ ಮಾಡಕ್ ಆಗಲ್ಲ ಮಗ. ಸತ್ಯ ಕಣ ಇವತ್ತು. ಲೈ ಡಮಾರೋ ನೀನ್, ಲೈ ಚಿನಿ ಡಮಾರ್ ನೀನು. ಎಲ್ಲ ತಂದವನೆ ಹೊಸದು. ಗೈಸ್ ಇಲ್ಲಿ ನೋಡಿ, ಇವ್ರ ಮನೇಲಿ ಹೆಂಗ್ ಎಷ್ಟ್ ಚೆನ್ನಾಗಿ ಜೋಡ್ಸಿಕೋರಿ ಅಪ್ಪ. ನಾವೆಲ್ಲ ಬಾಕ್ಸು ಆಮೇಲೆ ಬೀನ್ ಬ್ಯಾಗ್ಗಳೆಲ್ಲ ಜೋಡ್ಸಿದೀವಿ. ಇವ್ರು ನೀಟಾಗಿ ಪಾತ್ರೆಗಳೆಲ್ಲ ಜೋಡ್ಸ್ಬಿಟ್ಟವ್ರೆ. ಸ್ಟಾರ್ಟ್ ಮಾಡೋ ಅಂದ್ಬಿಟ್ಟು ಹೇಳ್ಬಿಟ್ಟು ಪ್ರೇಮ್ ನಾನ್ ಹೇಳದ್ನ. ಪ್ರೇಮ್ ಏನ್ ಪ್ರೇಮ್ ನೀನು? ಪ್ರೇಮ್ ಇವನು ನಾರ್ಮಲ್ ಆಗಿ ಗುಡ್ ಮಾರ್ನಿಂಗ್ ಅಂತಿದ್ರೆ ಓಕೆ, ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಎಲ್ರಿಗೂ ಕಳ್ಸ್ಬಿಟ್ಟ. ಗೈಸ್, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಚಾಟ್ ಮಾಡ್ಬಿಟ್ಟು ಎಕ್ಸ್ಟ್ರೀಮ್ ಲೆವೆಲ್ ಸ್ಟಿಕ್ಕರ್, ಎಕ್ಸ್ಟ್ರೀಮ್ ಲೆವೆಲ್ ಫೋಟೋಸ್ಗಳನ್ನೆಲ್ಲ ಕಳ್ಸಿ ಅಣ್ಣ ತಪ್ಪು ಮಾಡ್ಬಿಟ್ಟ. ಸಮಾಧಾನ. ನೆಕ್ಸ್ಟ್ ಲೆವೆಲ್ ಕಳ್ಸ್ತಾ ಓಹೋ ಪ್ರೇಮ್ ಇಲ್ಲಿ ನೋಡ್, ಪ್ರೇಮ್ ಕಳ್ಸ್ಬಿಟ್ಟ. ಈಗ ಸಿಗಾಕೊಂಡವನೆ ಅಣ್ಣ. ಗೈಸ್, ಆ ಪಿಕ್ ಹೆಂಗೈತೆ, ಏಮಂತ ಎಷ್ಟ್ ಮುದ್ದ ಕಾಣ್ತವನೆ, ತೋರಿಸ್ತೀನಿ ಗೈಸ್. ವೆಯ್ಟ್ ಮಾಡ್ತಾರೆ. ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಡೀತಿದೆ ನೋಡಿ. ಅಯ್ಯಯ್ಯೋ, ನೀನ್ ಯಾರು? ಗೈಸ್, ನಮ್ ಚಿನ್ನಿ ಎಷ್ಟು ಮುದ್ದ ಕಾಣ್ತೋಳಿ ಇದ್ರಲ್ಲಿ. ಇದು ಫಸ್ಟ್ ಇತ್ತು ಸರ್, ಇರೋ. ಇಲ್ಲಿ ನೋಡಿ ಗೈಸ್, ಇದು ನಮ್ಮ ಚಿನ್ನಿ. ಅಯ್ಯೋಲೆ, ಡಿಲೀಟ್ ಮಾಡಕ್ ಹೇಳಿ. ಸೇವ್ ಮಾಡಿಕ್ಕಿದ್ಯೋ? ಯಾಕೋ ಇಲ್ಲೇ ಮತ್ತೆ ನೀ ಸೈಲೆಂಟ್ ಆಗಿ ಇರ್ಬೇಕಿತ್ತಾನೆ ಗ್ರೂಪ್ ಅಲ್ಲಿ. ಅಲ್ಲಿ ನಿಂತ್ಕೊಂಡು 10 ಬಸ್ಕಿ ಹೊಡೆದ್ಬಿಟ್ಟು ಅಲೋ ಅಲ್ಲಿ ನಿಂತ್ಕೊಂಡು ಸಾರಿ ಕೇಳಲಿ. ಅಲ್ಲಿ ನಿಂತ್ಕೊಂಡ್ ಮಗ, ಅಲ್ಲಿ ಆಗಲ್ವಾ? ಆಗುತ್ತೆ, ಆಗಲ್ವಾ? ಅವೆಲ್ಲ ಬೇಡಮ್ಮ. ಅಲ್ಲಿ ನಿಂತ್ಕೊಂಡು ನಂಗೆ ಸಾರಿ ಕೇಳ 3 ಜನ ಬಂದು. ಆಗಲ್ವಾ? ಆಗುತ್ತಾ ಆಗಲ್ವಾ ಹೇಳಪ್ಪ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅಲ್ಲ ಹೊಡಿ ಸಾರಿ ಕೇಳ ಆಗಲ್ವಾ? ಸರಿ ಪ್ರೇಮ್, ಯಾಕ ಪ್ರೇಮ್ ಅನ್ನೋಂಚರು
ಎಲ್ಲಾರ್ದು ನೋಡ್ಸೋ ತರ ಇದ್ರೆ ಹಾಕ್ಬೇಕು, ನಂದು ಮಾತ್ರ ಏನು? ನಿಂದು ಮಾತ್ರ ಈಗ ಆಗ್ತಾ ಇರೋದು ನಾನು. ಬೇಡ. ಮತ್ತೆ ಇವಾಗ ಬಸ್ಕಿ ಹೊಡಿ ಬಿಟ್ಬಿಡ್ತೀನಿ, ಸಾರಿ ಕೇಳ್ಬೇಡ ಬಿಟ್ಬಿಡ್ತೀನಿ. ಸ್ಟಿಕ್ಕರ್ಸ್ ಎಲ್ಲ ಮಾಡಿದೀನಿ, ರಿಯಲ್ ಆಗಿ ನೋಡ್ಕೊ ಈಗ ಮಾಡ್ತಾ ಇದ್ದೀನಿ ಅಂತ. ಡೈರೆಕ್ಟ್ ಅಲ್ಲ 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 ಅನೀಶ್ ಪವನು ಏನು ಮಾಡಲ್ಲ ಅಲ್ಲ, ಏನೋ ಭಯ ಐತೆ ಅಂದ್ಬಿಟ್ಟು ಅವ್ರದ್ದೇನು ಹಾಕಿಲ್ಲ, ನನ್ ಏನು ಮಾಡಲ್ಲ ಅಂದ್ಬಿಟ್ಟು ಹಿಂಗೆ ಹಾಕ್ದೆ. ಆಮೇಲೆ ಆಗ್ತಾ ಸ್ಟಾರ್ಟ್ ಮಾಡ್ದ, ಆಮೇಲೆ ಸ್ಟಾರ್ಟ್ ಮಾಡ್ದ. ಅವ್ರಿಬ್ರು ಒಂದ್ ಸ್ವಲ್ಪ ಭಯ, ನನಗ್ ಭಯ, ನನ್ ಕಂಡ್ರೆ ಭಯ ಇಲ್ಲ. ಶಿಷ್ಯ ಒಂಚೂರು ಎಲ್ಲಿ ತಿರ್ಸು, ಪ್ರೇಮ್ ಆ ಕಡೆ ಹಿಡ್ಕೊ ಪ್ರೇಮ್. ನಮಗ್ ಭಯ ಇಲ್ವಾ? ಏನು ಮಾಡಿಲ್ಲ ಗ್ರೂಪ್ ಅಲ್ಲಿ, ಅವೆಲ್ಲ ಬೇಡಪ್ಪ, ಏನು ಮಾಡೇ ಇಲ್ಲ ಅವೆಲ್ಲಪ್ಪ ಬೇಡಪ್ಪ. ಅಲ್ಲೇ ಕೇಳ ಇವನೇನ್ ಮಾಡಿದ್ದ ನಿಮ್ಗೆ? ಗ್ರೂಪ್ ಅಲ್ಲಿ ಸರಿ ಪವನ್ ಏನ್ ಮಾಡಿದ್ದ? ಅವನ ಹತ್ರ ನೇಮ್ ಹೆಸರು ಚೇಂಜ್ ಮಾಡಿದ್ದ. ಸೊ ಅದಕ್ಕೆ ಸ್ಟಿಕ್ಕರ್ ಏನಂತ ಮಾಡಿದ್ದ? ಪ್ರೇಮ್ ಅಂತ. ಕಟ್ ಮಾಡ್ತೀನಿ ಬಿಡು ಪ್ರೇಮ್. ಗ್ರೂಪ್ ನೇಮ್ ತೋರ್ಸು. ನೋಡು ಭಯ ಐತೆ. ನಾನು ಹೇಳಿದ ತಕ್ಷಣ ಮಾತು ಕೇಳ್ಬೇಕು ನೀಟಾಗಿ. ಸರಿ ಸರಿ ಓಕೆ. ಆಮೇಲೆ ಎಲ್ರು ಮಾತು ಕೇಳ್ಬೇಕು. ಸರಿ ಸರಿ ಹೇಳಿದ್ರ ಕೇಳ್ರು. ಏನ್ ಮಾಡ್ದ ಅವನು? ಏನ್ ಮಾಡ್ದ? ಅಲ್ಲ ಮನೆಗ್ ಬಂದಿದ್ರು ಊಟ ಮಾಡಿ ಬರ್ರೋ ಅಂತ ಒಂದ್ ಮಾತು ಕರ್ದಿ. ಒಬ್ನೇ ಡಿ ತಿಂತವನ್ ಗುರು. ಒಬ್ನೇ ಡಿ ತಿಂತವನ್ ಕಣೋ. ಗೈಸ್ ಏನ್ ಗೈಸ್, ಮನೆಗ್ ಬಂದಿರೋ ಅತಿಥಿಗಳಿಗೆ ಫಸ್ಟ್ ಕೊಡೋದ್ ಬಿಟ್ಬಿಟ್ಟು ನೀನ್ ಹಾಕೊಟ್ರು ನಾನು ತಿನ್ನಲ್ಲ ಬಿಡಲ್ಲ. ಅವ್ರ ಅಮ್ಮ ಅಲ್ಲಲ್ಲ ಹಾಕೊಡ್ಬೇಡ ಬೈಲಿ, ಹಾಕೊಡ್ಬೇಡ. ಹಾಕೊಟ್ರು ತಿನ್ನಲ್ಲ. ನೀನು ಹೇಳ್ಬೇಕಿತ್ತು ಅಂತ ಅಷ್ಟೇ ಬೈಲಿ. ನೀರ್ ಕೊಡು. ಬಂದ ಗೈಸ್, ಬಂದ ಅಣ್ಣ ಬಂದ. ಮಗ ಓದ ಅಲ್ಲ ಓದ ಅನ್ನೋ ಹೊಗೆನೆ ಅವನು. ಇದಕ್ಕೆ ಯೂಸ್ ಮಾಡು, ಒಳಗಡೆ ಯೂಸ್ ಮಾಡು. ಕೂರ್ಸು ಬೈಲ್ ಇದೆಲ್ಲ ಬೇಡ, ಇದೆಲ್ಲ ಚಿಕ್ಕ ಮಕ್ಳ ಕಟ್ಕೊಳ್ಳೋದು. ಮತ್ತೆ ನೀನ್ ಎಂತ ಕಿತ್ಕೊಂಡಿದ್ಯಾ? ಅದಕ್ಕೆ ನಿಮ್ ಕೈಯಿಂದ ಕಿತ್ಕೊಂಡೆ. ಕೂತ್ಕೋಬೇಕು, ಒಳಗೆ ಹೊಂಟೋಯ್ತಾನೆ. ಆಲ್ಮೋಸ್ಟ್ ನಾನು ಗಡ್ಡನೆ ಮರ್ತಾಗ್ತಾ ಇದ್ದೀನಿ. ಹೌ ಇಸ್ ಲುಕಿಂಗ್ ಗುಡ್. ಫ್ರೆಂಚ್ ಬಿರಿಯಾನಿ ಒಬ್ಬ ಬರ್ತಾ ನೋಡು, ತಾತಪ್ಪ ಸೇಮ್ ಹಂಗಿಲ್ಲ ಮಜೂರ್ ತರ. ಸಖತ್ತಾಗಿದ್ದೀನಿ ನೋಡು. ಇರೋ ನಿಮಿಷ ನಿನಗ್ ಮಾಡ್ಸಿದ್ರೆ ಹೆಂಗಿರು ಗೊತ್ತಾ? ನಾನ್ ಮಾಡ್ಸದ್ ನಾರ್ಮಲ್ ಆಗಿ ಹಿಂಗೆ ಮಾಡ್ತಿದ್ದೆ. ಇಲ್ಲ ಫಸ್ಟ್ ಲೋ ಶಿಷ್ಯ, ಇವನು ಇದು ತಗ್ಸಿ ಜಾಸ್ತಿ ಗಡ್ಡ ಬರ್ಸ್ಕೊತಿರೋದು ಇವನು. ಇದು ನನಗೆ ಜಾಸ್ತಿನೇ ಕ್ವಾಂಟಿಟಿ ಇರೋದು. ಇಲ್ಲ ಕಮ್ಮಿ ಅದೇ ಜಾಸ್ತಿ ಕ್ವಾಂಟಿಟಿ. ನಾನು ಗಡ್ಡ ಮರ್ತೋಗ್ತಾ ಇದ್ದೀನಿ ಆಲ್ಮೋಸ್ಟ್. ನಾನು ಅದೇ ಇದ್ರೆ ಇದೇನೆ ಇಲ್ಲೇ ನನಗೆ ಫಸ್ಟ್ ಇಂದ ಸ್ಟಾರ್ಟಿಂಗ್ ಸ್ಟೇಜ್ ಇದೆ. ಇರೋ ಪ್ರೇಮ್ ಸದ್ಗಿತ್ ಹೋಗ್ಬಿಟ್ಟ. ಶಿಷ್ಯ ಇವನಿಗೆ ಮೀಸೆ ತಗ್ಸಿದ್ರೆ ಹೆಂಗಿರುತ್ತಾಳು? ಏನ್ ತಗ್ಸಿಲ್ಲ, ಏನೋ ಡಿಫ್ರೆನ್ಸ್ ಇಲ್ಲ ಪಾಪ. ಇವಾಗ ತಗ್ಬೇಡ. ಏನ್ ಹೇಳ್ತೀಯ? ಏನಕ್ಕೆ ಬಂದಿರೋ ಗೈಸ್, ಇಲ್ಲಿ ಟ್ರಿಪ್ ಪ್ಲಾನ್ ಮಾಡಕ್ ಬಂದಿರೋದು. ಒಬ್ಬ ಕಾಲಲ್ಲಿ ಮಾತಾಡ್ತಾನೆ, ಒಬ್ಬ ಸುಮ್ನೆ ಅವನೇ. ಇವ್ನು ರೀಲ್ಸ್ ನೋಡ್ತಾನೆ. ಅದ್ ಯಾವ ರೀಲ್ಸ್? ಈ ಜಾಗ ರೀಲ್ಸ್ ನೋಡ್ತಾನೆ, ಅವನ್ ಏನೇನೋ ಮಾಡ್ತಾನೆ. ಗೈಸ್ ಬಂದು 1.5 hour ಆಯ್ತು, ಇನ್ನು ಬಸ್ಸಿಂದ ಮುಂದಕ್ಕೆ ಕೊಟ್ಟಿದ ನಾವು. ಸರಿ ಆಯ್ತು, ನಿನಗೆ ಎಲ್ಲಿಗೆ ಹೋಗ್ಬೇಕು? ಅವನ್ ದಾಂಡೇಲಿ ಅಂತ ಹೇಳ್ದ, ಅವ್ನ್ ಮುಂದಕ್ಕೆ ಹೋಗು. ಎಲ್ಗೋಗ ಹಲೋ ಗೈಸ್, ಎಷ್ಟ್ ದಿನ ಹೋಗ್ಬೇಕು ಅನ್ನೋ ಪ್ಲಾನ್ ಹಾಕಿದ್ವಿ. ಎಲ್ರು 7 ದಿನ ಅಂದ್ರು, ಇವನೊಬ್ಬ ಮಾತ್ರ 7 ದಿನ ಬೇಡ 5 ದಿನ ಅಂತ. ಹೋಗಾಚೆಗೆ ಅಲ್ಲ, ಇವತ್ ಪ್ಲಾನ್ ನಡೀತದೋ ಇಲ್ಲೋ ಒಂದು ಗೊತ್ತಾಯ್ತಿಲ್ಲ ನನ್ಗಂತೂ. ಬರೀ ಮಾತುಕತೆ ಗೈಸ್. ಅರ್ಧಂಬರ್ಧ ಪ್ಲಾನ್ ಹಾಕ್ಬಿಟ್ಟು ಓಡೋಗ್ಬಿಟ್ಟವನೆ. ನಮ್ಮನ್ ಬಿಟ್ಟು ಹೋಯ್ತಾರದ ಅಣ್ಣ ಏನೋ ಅರ್ಜೆಂಟ್ ಅಂದ್ಬಿಟ್ಟು. ನಾವ್ ಹಾಕ್ತಿವಿ ಪ್ಲಾನ್ ಸಖತ್ತಾಗಿ ಹಾಕಿದ್ವಿ, ಹೋಯ್ತಷ್ಟೇ. ಅಲ್ಲ, ಒಂದ್ ರೇಂಜ್ಗೆ ಹಾಕಿದ್ವಿ, 3 hour ಹಾಕ್ತಾನೆ ಇದೀವಿ, ತಲೆ ಓಡ್ತಲ್ಲ ಏನೂ ಇಲ್ಲ. ಅಂದಾಜ್ ಮೇಲೆ ಆಗ್ತಾ ಇರೋದು, ಆದ್ರೆ ಏನ್ ಸಕ್ಸಸ್ ಆಗುತ್ತೋ ನನ್ಗಂತೂ ಗೊತ್ತಿಲ್ಲ. ಗೈಸ್ ಸುಸ್ತಾಗಿದೀವಿ ಅಂತ ಯಾವ್ದೋ ಟ್ಯಾಬ್ಲೆಟ್ ಕೊಡ್ತಾನೆ, ಅಂತ ಕೋಚ್ ಬೇರೆ. ಗೈಸ್ ಪ್ಲಾನ್ ಡಿಸ್ಕಷನ್ ಎಲ್ಲ ಆಯ್ತು, ಎಲ್ಲ ಕ್ಲಾಸ್ ಡಿಸ್ಮಿಸ್ ಆಯ್ತೈತಿ. ಇವಾಗ ನಮ್ಮ ಹೆಲ್ಮೆಟ್ ತಗೊಂಡು ನಮ್ಮ ಮನೆಗೆ ವಾಪಸ್ ಡಿಸ್ಮಿಸ್ಸು. ಟ್ರಿಪ್ ಕಾಲೇಜು ಹಾಫ್ ಡೇ ಇತ್ತು, ಹಾಫ್ ಡೇ ಮುಗಿಸ್ಕೊಂಡು ಈಗ ಹೋಯ್ತಾ ಇರೋದು. ಈಗ ಗೈಸ್ ಇಲ್ಲಿ ನೋಡಿ, ಸ್ಯಾರಿ ಮಾಡೋದು ಇಲ್ಲಿ ಇವ್ರ ಮನೆ ಕೆಳಗಡೆನೆ ಐತೆ ಸ್ಯಾರಿ ಮಾಡೋದು. ಅದೆಷ್ಟು ತಗೊಂಡವನೋ ಏನೋ. ಅಣ್ಣ ನಂಗೊಂದು ಫ್ರೀ ಎಮಾನ್ ಲೇಡೀಸ್ ಬ್ಯಾಚ್ ಕೂಡ ಫ್ರೀ. ಓ ಗೈಸ್ ನೋಡಿ, ಸ್ಯಾರಿ ಐತೆ, ಆರಾಮಾಗಿ ಒಂದೊಂದೊಂದು ಡೈಲಿ ಡಿಸೈನ್ ಹಾಕೊಂಡ್ ಬರೋದಣ್ಣ. ಚಲೋ ಗೈಸ್, ಇವಾಗ ವಾಪಸ್ಸು ಹೋಗ್ತಾ ದಾರಿಲಿ ಏನಾದ್ರು ಒಂದ್ ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡು
ಹಾಗೆ ನಾನು ಏನೋ ಒಂದು ಪ್ಲಾನ್ ಹಾಕೊಂಡಿದ್ದೀನಿ, ಅದನ್ನ ವಿಚಾರಿಸ್ಕೊಂಡ್ ಬರಬೇಕು ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡ್ತೀನಿ ಬನ್ನಿ. ಬೇಕ್ರಿಗೆ ಬಂದು ಒಂದು ಅನಾರ್ಕಲಿ, ಎಗ್ ಪಪ್ಸು ಈ ಥರ ಐಟಮ್ ತಿಂತಾ ಇದ್ದೀವಿ. ಇದು ಬೇಕ್ರಿಲಿ ಹೆಣ್ಮಕ್ಳು ಐಟಮ್ ಏನು ತಿನ್ನೋದು? ಕ್ರೀಮ್ ಅನ್ನು ಕ್ರೀಮ್ ಬನ್ ಬೇಕನ? ಹುಷಾರು ಬಿದ್ದೋಯ್ತಿರೋ. ಬಿಲ್ ಪೇ ಮಾಡಕ್ಕಾಗಿಲ್ಲ. ಬಾ ಪ್ರೇಮ್, ಏನ್ ಪ್ರೇಮ್? ಸರಿ ಏಮಂತ ಕೇಳಿ ಕಟ್ಸು ಪ್ರೇಮ್. ಸರಿ, ನನ್ನ ಹತ್ರ ಕಾಸಿದ್ರೆ ನೀವೇ ಕಟ್ಸ್ಕೊಳ್ಳಿ. ಇಲ್ಲ ಪ್ರೇಮ್, ಯಾರು ಕಮ್ಮಿ ಇರುತ್ತೋ ಅವ್ರದ್ದು ಪ್ರೇಮ್, ಯಾರು ಕಮ್ಮಿ ಇರುತ್ತೋ ಅವ್ರದ್ದು, ಯಾರು ಕಮ್ಮಿ ಇರುತ್ತೋ ಅವ್ರದ್ದು. ಹೆಂಗ್ ಕಟ್ಟಕ್ಕಾಗುತ್ತೆ? ಇಸ್ಕೊಂಡು ಕಟ್ಬೇಕು ನೀನು. ಬಾ ಪ್ರೇಮ್, ಬ್ಯಾಲೆನ್ಸ್ ತೆಗಿ ಒಂಚೂರು. ಸರಿ ಬ್ಯಾಲೆನ್ಸ್ ತೆಗಿಸು ಮನ್. ದಾನ ಶೂರ ದಾನ ಶೂರ ಕರ್ಣ ಪ್ರೇಮ್ಗೆ ಜಯಣ್ಣ ಲೈ, ಜಯಣ್ಣ ಬೈಲಿ ಮುಂದೆ ಬರ್ರಿ, ಒಂಚೂರು ಮುಂದೆ ಬಾ. ಹಾ ನಿಂತ್ಕೊ ಬರ್ರಿ. ಹಾ, ದಾನ ಶೂರ ಕರ್ಣ ಪ್ರೇಮ್ಗೆ ಜೈ. ಜಯಣ್ಣ ಲೈ, ಅನ್ನ ಲೈ, ಜೈ ಲೈ. ನಾನು ಹೋಗೋದು ಹಿಂಗೆ. ಶಿಶಾ, ಒಂದು ವಾಟರ್ ಬಾಟಲ್ ಮಾತ್ರ ಇಸ್ಕೊಡ. ಏನ್ ಪ್ರೇಮ್? ಒಂದು ವಾಟರ್ ಬಾಟಲ್ ಇಸ್ಕೊಡ. ಈಗ ಎಷ್ಟಾಯ್ತಾ? 220 ಕಟ್ನಾ? ಒಂದು ವಾಟರ್ ಬಾಟಲ್ ಇಸ್ಕೊಡ. ಕೇಳು, ಒಂದು ವಾಟರ್ ಬಾಟಲ್ ಇಸ್ಕೊಡಕ್ಕಾಗಲ್ಲ ಕೇಳು. ಇಸ್ಕೊಡಲ್ಲ. ಬೇಕು ಪ್ರೇಮ್. ಏನ್ ಅವ್ನಿಗೆ ಅವಮಾನ ಮಾಡ್ತಿದ್ಯಾ? ನಿನ್ನ ಯಾವ ಲೆವೆಲಿಗೆ ಅವಮಾನ ಮಾಡ್ತಾವ ನೋಡು. ಬಾಯ್ ಪ್ರೇಮ್, ಹುಷಾರು ಪ್ರೇಮ್, ಟೇಕ್ ಕೇರ್ ಪ್ರೇಮ್. ನಿನಗೆ ಬಾಯ್ ಬಾಯ್. ಏ ಬಟ್ಟೆ ಒರೆಸ್ಬಿಡ ಬಾಯ್. ನಮ್ಮ ಹೆಣ್ಮಗುನ ಹುಷಾರು ಕರ್ಕೊಂಡೋಗಿ ಪ್ರೇಮ್. ಗೈಸ್ ಇಲ್ಲಿ ನೋಡಿ ಎಂಥ ಕೆಲಸ ಮಾಡ್ದ ಅಣ್ಣ. KFCಗೆ ಬಂದಿದ್ವಿ, ಇಡೀ ಪೆಪ್ಸಿ ನನ್ನ ಮೊಬೈಲ್ ಕೊಡಲ್ಲ ಯಪ್ಪ. ಒಂದೊಂದಲ್ಲ ಅಣ್ಣ ಈ ನನ್ನ ಮಗ ಮಾಡೋದು. ಒಂದು ಗ್ಲಾಸ್ ಪೂರ್ತಿ ಚೆಲ್ಬಿಟ್ಟ. ಆತ್ರ ನನ್ನ ಮಗಂಗೆ ಆತ್ರ. ನನ್ನ ಬಟ್ಟೆ ಎಲ್ಲ ಹೋಯ್ತಲ್ಲೇ. ಅನ್ಯಾಯವಾಗಿ ಒಂದು ಪೆಪ್ಸಿ ಹಾಳು ಮಾಡ್ಬಿಟ್ಟ. ಖುಷಿಯಿಂದ 3 ಪೆಪ್ಸಿ ತರಿಸಿದ್ವಿ, ಅನ್ಯಾಯವಾಗಿ ಹೊಂಟೋಯ್ತು ಗುರು. ಪೆಪ್ಸಿ ಅಂದರೆ ಎಷ್ಟಿಷ್ಟ ಗೊತ್ತೇನೋ. ಸರಿ ಬಾ ಕಡೆ ಕೂಡ ಬಾರೋ, ನನ್ನ ಮೊಬೈಲ್ ನೆನೆಸಾಕ್ಬಿಟ್ಟೆ. ಗೈಸ್ ಅದೇನಾದ್ರು ನಾನೇನಾದ್ರು ಮಾಡಿಬಿಟ್ಟಿದ್ದೆ ಬಿಡ್ತಿದ್ನ ನನ್ನ ಮಗ. ನಾನು ಎಷ್ಟು ಡೀಪಲ್ಲಿ ಫೋನ್ ನೋಡ್ತಿದ್ದೆ ಅಂದರೆ. KFC ಆರ್ಡ್ರ್ ಮಾಡಿದ್ವಿ. ಒಂದು ಆಲ್ ಇನ್ 1 ಬಕೆಟು ಪಿಜ್ಜಾ ಮತ್ತು 3 ಪೆಪ್ಸಿ ಇತ್ತು, ಅದರಲ್ಲಿ 1 ಪೆಪ್ಸಿ ಟಮಾರು. ಗೈಸ್ ಅಲ್ಲಿಂದ ಅವ್ರು ಎಲ್ರಿಗೂ ಬಿಲ್ ಕೊಟ್ಟು ಈಗ ಒಂದು ಏನು ಗೊತ್ತಾ, ಬಂದಿರೋದು ಒಂದು ಪ್ರಾಡಕ್ಟ್ನ ಚೆಕ್ ಮಾಡೋದಕ್ಕೆ. ಅದನ್ನು ಚೆಕ್ ಮಾಡಿಕೊಂಡು ಏನು ಎತ್ತ ಅಂತ ತಿಳ್ಕೊಂಡು ಆಮೇಲೆ ನಾನು ನೆಕ್ಸ್ಟ್ ಮಾತಿನ ಕತೆಗೆ ಹೋಗ್ಬೇಕು. ಬಟ್ ಇದು ಯಾವುದೂ ಗೊತ್ತಿಲ್ಲ ಯಾರಿಗೂ. ನೋಡೋಣ ಫುಲ್ ನೋಡ್ಬಿಟ್ಟು. ಅವ್ರು ಕ್ಲೀನ್ ಮಾಡಿ ಒಂದು ಬೈರಿ, ಏನಾದ್ರು ಒಂಚೂರು ಬೈಯೋದಿದ್ರೆ ಬೈದ್ಬಿಡಿ. ಇಲ್ಲ ಇನ್ನೂ ಪರವಾಗಿಲ್ಲ ಬೈರಿ, ಒಳ್ಳೆ ಚಾನ್ಸು. ಟ್ರೈ ಮಾಡ್ತೀರಾ ಬೈಯೋದಕ್ಕೆ? ಗೈಸ್ ಫೈನಲಿ ಅನೀಶ್ ಹೊರಟ ಮನೆಗೆ. ಅನೀಶ್ ಇವಾಗ ಅನೀಶ್ಗೆ ಬೇಲ್ ಕೊಡೋ ಸಮಯ. ಬೈ ಬೈ, ಹುಷಾರು, ಟೇಕ್ ಕೇರ್. ಟ್ರಿಪ್ಪು ಸಕ್ಸಸ್ ಆಗಬೇಕು. ಉಸ್ತುವಾರಿ ಅನೀಶ್, ನೀನೇ ನಿನ್ನ ಕೈಲೇ ಕೊಡೋದು ಉಸ್ತುವಾರಿ ಅಲ್ಲ. ನನ್ನ ಕೈ ಕೊಟ್ಟರೆ ಗೊತ್ತಲ್ಲ, ಅಕೌಂಟ್ಸು 100% ಅಕೌಂಟ್ಸ್ ನಮಗೆ. ಚಲೋ ಗೈಸ್ ಹೊಡುವ. ಒಳಗೆ ಸೇರಿದರೆ ಗುಂಡು, ಹೊರಕ್ಕೆ ಹಿಡಿದರೆ ಹೆಣ್ಣು. ಎಲ್ಲೋಗಿದ್ದಪ್ಪ? ಒಳಗೆ ಸೇರಿದರೆ ಗುಂಡು ಅನ್ಕೋಬರ್ತಾ ಇದೆಯಲ್ಲ. ನಿಂಗೆ ಯಾಕೆ ಮಾಡ್ಬೇಕು? ಎಲ್ಲಾನು ಹೇಳ್ಬೇಕಮ್ಮ. ತಿಂದಿದ್ದು ತೇಕಿದ್ದು ಎಲ್ಲ ಹೇಳ್ಬೇಕ ನಿಂಗೆ? ಬಾತ್ರೂಮ್ ಹೋಗೋದು ಹೇಳ್ತೀಯ ಅಂದ್ಮೇಲೆ ಅದೆಲ್ಲ ಹೇಳ್ಬೇಕು. ಇವಾಗ ಹೇಳಲ್ಲ, ನಾನು ಸೀಕ್ರೆಟ್ ಅದು ಎಲ್ಲೆಲ್ಲ ಔಟ್ ಮಾಡಿದ್ದೀನ. ಹೇಳಲ್ಲ ಅಮ್ಮಂಗೆ, ಅವಂಗೆಲ್ಲ ಹೇಳಲ್ಲ. ನನಗೆಲ್ಲ ಹೇಳಲ್ಲ ನಾನು, ಸೀಕ್ರೆಟ್ ಅದು. 2 ಹೆಲ್ಮೆಟ್ ಬೇಡ. ಫೈನಲಿ ಗೈಸ್ ಮನೆಗೆ ಬಂದ್ರೆ ಫುಲ್ ಟೈರ್ಡ್ ಅಪ್ಪು. ಎಣ್ಣೆ ಆರ್ತು ಕಣಮ್ಮ. ಬೆರಡು ಮೇಲೆ ಆರ್ತು ಗೈಸ್, ಬೆರಡು ಮೇಲೆ. ಅಷ್ಟೊಂದು ಇದಾಗ ಹಲೋ, ಫುಲ್ಲು ಡಿಸ್ಕಷನ್ ಹಾಕ ಬಂದ್ವಿ. ಹಲೋ, ನಾವು ಡಿಸ್ಕಷನ್ ಮಾಡ್ಕೊ ಬಂದ್ವಿ ಟ್ರಿಪ್ ಹೋಗಕ್ಕೆ. ಟ್ರಿಪ್ಪು 20 ದಿನ ಟ್ರಿಪ್ಪು. ಒಂದ್ ತಿಂಗಳು ಅನ್ಕೊಂಡೆ ನಾನು, 20 ದಿನ ಆಯ್ತಿದೆ. ಆಮೇಲೆ ಏನಾರು ನಾನು 15 ದಿನ ಹೋದ್ಮೇಲೆ ಕಯ್ಯ ಅನ್ಬಾರ್ದು ಹೇಳಿದೀನಿ. ಎಂತ ಡೀಪ್ ಡಿಸ್ಕಷನ್ ಅಂದ್ರೆ, ಟ್ರಿಪ್ ಆರ್ಗನೈಸ್ ಮಾಡೋರು ಹಂಗ್ ಮಾಡಲ್ಲ ಗೊತ್ತಾ, ಅಂತ ಡೀಪ್ ಡಿಸ್ಕಷನ್ ಇದ್ವಿ ನಾವ್ ಇವತ್ತು. 2 ಅವರಿಂದ ಬರೀ ಬಸ್ ಹತ್ತದ್ರಲ್ಲೇ ಇದ್ವಿ ನಾವಿನ್ನ. ಅಲ್ಲಿ ಮಾತಾಡ್ತಾ ಇದ್ವಿ ಅದು ಇದು ಅಂತ. 2 ಅವರಿಂದ ಬಸ್ ಹತ್ತದ. ಇನ್ನು ಮೆಜೆಸ್ಟಿಕ್ ಬಿಟ್ಟು ಮುಂದಕ್ಕೆ ಹೋಗಿಲ್ಲ. ಹಂಗ ಕ್ಯಾನ್ಸಲ್. ಇಲ್ಲ ಎಷ್ಟು ಜನ? 3 ಜನ.
ಇಲ್ಲ 5 ಜನ ಫಿಕ್ಸ್ 5 ಜನ. ಸುರೇಶ್ ಬರಲ್ವಾ? ಇನ್ ಯಾರ್ಯಾರು ಬರ್ತಾರಂತ ಕನ್ಫರ್ಮ್ ಆಗಿ ಹೇಳ್ತೀನಿ ಆಮೇಲೆ. ಇಲ್ಲ ಒಟ್ನಲ್ಲಿ ಡಿಸ್ಕಸ್ ನಡೀತೈತೆ. ಮೆಜೆಸ್ಟಿಕ್ ಇಂದ ಇನ್ನು ಬಿಟ್ಟಿದೀವಿ, ಇವಾಗ ಚೂರ್ ಮುಂದಕ್ಕೆ ಹೋಗ್ಬೇಕಷ್ಟೇ. ನನ್ನ ಫ್ರೆಂಡ್ಸ್ ಪ್ಲಾನ್ ಮಾಡ್ತಿರೋ ಟೈಮಲ್ಲಿ ಡೈರೆಕ್ಟ್ ಪಾಯಿಂಟ್ ಬರಲ್ಲ. ಅಲ್ ರೇಗ್ಸೋದು ಇಲ್ ರೇಗ್ಸೋದು ಈ ತರ ಇದಿರುತ್ತೆ. ನೋಡೋಣ ಗೈಸ್ ಎಲ್ಲಿಗೆ ಬರುತ್ತೆ ಪ್ಲಾನ್ ಪ್ರೊಸೆಸಿಂಗ್ ಅಂತ. ಬಟ್ ಕನ್ಫರ್ಮ್ ಆಗಿ ಟ್ರಿಪ್ ಹೋಗೋದು ಗ್ಯಾರಂಟಿ. ಯಾವ ಡೇಟು ಏನು ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂಥರ ಗುಡ್ ಡೇ. ಫ್ರೆಂಡ್ಸ್ ಎಲ್ಲ ಸಿಕ್ಕಿ ಮಾತಾಡಿ ಅಂಡ್ ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ದು ಅಂಡ್ ಸೂಪರ್ ಸಖತ್ತಾಗಿತ್ತು. ನಿಮ್ಗೆ ಹೇಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ. ಅಂಡ್ ನೆಕ್ಸ್ಟ್ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಮಚ್ ಲವ್, ಬಾಯ್.